ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಎಂ ಆಯೋಗ ಮಲ್ಲಪ್ಪ ಜೊತೆ ಅವರ ಆತ್ಮೀಯರೇ. ವಾಂಗ್ಚುಕ್, ಸೋನಮ್ ವಾಂಗ್ಚುಕ್ ದೇಶ ತುಂಬ ಅದೊಂದೇ ಚರ್ಚೆ. ಆಧುನಿಕ ಗಾಂಧಿ ಅಂತೇಳಿ ಎಲ್ಲರೂ ಕರಿತಾ ಇದ್ದಾರೆ. ಮತ್ತು ಅವ್ರ ಜೀವನವನ್ನು ಅವ್ರ ಬದುಕನ್ನು ನೋಡಿದ್ರೆ ನಿಶ್ಚಿತವಾಗಿ ನಾವು ಗಾಂಧಿಯ ಮುಂದುವರಿಕೆ ಅಂತ ಹೇಳ್ಬೇಕಾಗ್ಯದ. ಯಾಕಪ್ಪ ಅಂದ್ರೆ ಅಂಥ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ, ಶಿಕ್ಷಣ ಸಲುವಾಗಿ ಭ್ರಷ್ಟಗೊಂಡ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಅನೇಕ ಬಾರಿ ಪೇಪರ್ ಲೀಕ್ ಆಗಿದ್ದು, ಜೊತೆಗೆ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಜೀವನ ಕೊಟ್ಟಿದ್ದು ನೀಡದಲ್ಲೇ ಈ ಗದ್ದಲಕ್ಕಾಗೆಲ್ಲ ನೋಡಿಕೊಂಡು ಈ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಅದಕ್ಕೆ ಮುಖ್ಯವಾಗಿ ಮೊದಲು ಬದಲಾಗಬೇಕಾಗಿದ್ದು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನರು ಕಿತ್ತಾಗಬೇಕು ಅನ್ನೋಂಥ ಬೇಡಿಕೆಯನ್ನು ಇಟ್ಕೊಂಡು ಕಳೆದ 20ನೇ ದಿನ ಉಪವಾಸ ಕೊಡ್ತಿದ್ದಾರೆ. ಇವತ್ತು ಅವ್ರ ವಜನ 9 kg ಆಗ್ಯದ. ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಕೆಲವೇ ದಿನದಲ್ಲಿ 1-2-3 ದಿನದಲ್ಲಿ ಕೋಮಾಕ್ಕೆ ಹೋಗ್ತಾರೆ. ಆದ್ರೆ ಉಳಿದು ಭಾಳ ಕಷ್ಟ ಅನ್ನುವಂಥ. ಈಗ ಆಲ್ರೆಡಿ ಹೈಕೋರ್ಟ್ ಸಹಿತ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ದೆಹಲಿ ಸರ್ಕಾರಕ್ಕೆ ಡೈರೆಕ್ಷನ್ ಮಾಡ್ಯಾರ, ನೀವೇನಾದರೂ ಮಾಡಿ ಅವ್ರನ್ನು ಉಳಿಸ್ಕೊಡ್ರಿ. ಮೆಡಿಕಲ್ ಸೈನ್ಸ್ ಇಂಪ್ರೂವ್ ಸಾಕಷ್ಟು ಅದ, ಅದ್ರ ಮೂಲಕ ಅವ್ರನ್ನ ಉಳಿಸ್ಕೊಳ್ಳೋದು ಮತ್ತು ಸದಾ ಅವ್ರ ಮೇಲೆ ನಿಗಾ ಇಡ್ರಿ. ಸಾಧ್ಯಷ್ಟು ಮಟ್ಟಿಗೆ ಅವ್ರಿಗೆ ಊಟ ಮಾಡಿಸ್ಲಿಕ್ಕೆ ಹಚ್ಚ್ರಿ, ಅಂದ್ರೆ ಇದನ್ನು ಮುರಿಸ್ರಿ ಅಂಥೇಳಿ ಸರ್ಕಾರ ಕೇಳ್ತಾ ಇದ್ದಾರೆ. ಅದು ಸರ್ಕಾರ ಮಾತ್ರ ಕಿವಿ ಕಿವಿಡು ಕಣ್ಣು ಕುರುಡು. ಕಳೆದ ಅನೇಕ 15 ಜನ ಪ್ರಧಾನಿಗಳು ಬಂದು ಹೋಗಿದ್ದಾರಲ್ಲ, ನೆಹರೂರಿಂದ ಇವತ್ತಿನವರೆಗೆ. ಮೋದಿ ಅವರಷ್ಟು ಯಾರೂ ಅಮಾನವೀಯ ಇರಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅಮಾನವೀಯ, ಸಂವೇದನಾರಹಿತ ವ್ಯಕ್ತಿ. ಯಾಕಂದ್ರೆ ಈಗಾಗಲೇ ಅಗರ್ವಾಲ್ರ ಬಗ್ಗೆ ಹೇಳಿದ್ರು, 102 ದಿವಸ ಉಪವಾಸ ಮಾಡಿದ್ರೆ ಅವ್ರ ಸತ್ರ ಏನೂ ಅದು ಮಾಡಲಿಲ್ಲ. ಇವತ್ತು ಅದ ಮನಸ್ಥಿತಿಯಲ್ಲಿದ್ದಾರೆ ಅವರು. ಹಠ, ಜಿದ್, ಹಠಮಾರಿ ಅಂದರೂ ಅಡ್ಡಿ ಅಲ್ಲ, ಅಡ್ಯೋಗಿ ಅಲ್ಲ, ಹಠಮಾರಿ. ಶಿಕ್ಷಣ ಬದಲಾವಣೆ ಸಲುವಾಗಿ ಶಿಕ್ಷಣದಲ್ಲಿ ಹೊಸತನ ಬರಲಿ, ಪ್ರಾಮಾಣಿಕತೆ ಬರಲಿ. ಇವತ್ತು ಶಿಕ್ಷಣ ಎಲ್ಲ ಮಕ್ಕಳಿಗೆ ಸರಿಯಾಗಿ ಸಿಗುವಂಥದ್ದಾಗಲಿ ಅನ್ನೋ ಬಯಸುವಂಥ ವಿಜ್ಞಾನಿ ಜೊತೆಗೆ ಪರಿಸರವಾದಿ, ಅಷ್ಟೇ ಪ್ರಾಮಾಣಿಕ ಜೀವನ ಕಳೆದಂತಹ ಸೋನಮ್ ವಾಂಗ್ಚುಕ್ ಇವತ್ತು ಹಾಸ್ಯ ಆಗಿದ್ದಾರೆ. ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಬಾಯಿ ತೆರೆದು ಉಸಿರಾಡಿಸ್ತಾ ಇದ್ದಾರೆ. ಇವೆಲ್ಲನೂ ನೋಡಿದಾಗ ಇವರು ಎಷ್ಟು ದಿನದ ಮೆಹಮಾನ್, ಅತಿಥಿ ಈ ದೇಶದ್ದು, ಈ ಜಗತ್ತಿಂದು ಅಂತೇಳಿ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಈ ದೇಶದ ಎಲ್ಲ ವಿರೋಧ ಪಕ್ಷ ಇರ್ಬೋದು, ಎಲ್ಲರೂ ಇರ್ಬೋದು, ಇವತ್ತು ಎಲ್ಲರ ಚಿತ್ತ ಜಂತರ ಮಂತರ ಮೇಲೆ. ಕೇವಲ 1-1.5 ಕಿಲೋಮೀಟರ್ ಇರುತ್ತಿರುವಂಥ ನಮ್ಮ ಮೋದಿಯವ್ರಿಗೆ ಇದು ಕಾಣ್ತಾ ಇಲ್ವಾ?